ಸೊ ಫೈನಲಿ ಹಿಮಾಲಯನ್ನ ರಿಟರ್ನ್ ಮಾಡಿಬಿಟ್ಟು ಈ ಗಾಡಿ ತೊಗೊಂಡ್ವಿ, ಮೀಟಿಯೋರ್ 350. ಆ ಬೈಕ್ ಕಂಪೇರ್ ಮಾಡಿದ್ರೆ ಇದು ತುಂಬ ಒಳ್ಳೆ ಕಂಡೀಷನಲ್ಲಿದೆ, ಮತ್ತು ಹೊಸ ಬೈಕು ಅಷ್ಟೆ. ಸೊ ನಮಸ್ಕಾರ. ಒಂದು ದೊಡ್ಡ ಸೀನ್ ಆಗೋಯ್ತು ಇವತ್ತು, ಹೇಳ್ತೀನಿ ರೀ. ಇನ್ನರ್ ಲೈನರ್ಸ್ ಬಂದು ವಾಶ್ರೂಮಲ್ಲಿ ಹ್ಯಾಂಗರ್ ಹತ್ರ ಹ್ಯಾಂಗ್ ಮಾಡಿಟ್ಟಿದ್ದೆ, ಓಕೆನಾ. ಅದು ಕೆಳಗೆ ಬಿದ್ದೋಗ್ಬಿಟ್ಟು ಮಿಸ್ಸಾಗಿ ಲೈನರ್ಸ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಸೊ ಇವತ್ತು ಬೇರೆ ಕಾರ್ದುಂಗ್ಲಾಗ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಮೇಲೆ. ಸೊ ಲೈನರ್ಸ್ ಇಲ್ಲದೆ ಹೋಗೋದು ಸಿಕ್ಕಾಪಟ್ಟೆ ಕಷ್ಟ. ವಿಂಟರ್ ಲೈನರ್ಸ್ ಎಲ್ಲ ಹಾಕ್ಕೊಂಡಿರ್ಬೇಕು. ಒಂದು 3-4 ಲೇಯರ್ ಹಾಕ್ಕೊಂಡ್ರೂ ಚಳಿ ಅನಿಸುತ್ತೆ. ಸೊ ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಲೈನರ್ಸ್ ಎಲ್ಲ ತೊಗೊಂಡು ಹೊಸದು ರೂಮಿಗೆ ಬರೋ ಅಷ್ಟೊತ್ತಿಗೆ ಒಂದು 2 ಗಂಟೆ ಆಗೋಗಿತ್ತು. ಇವಾಗ ಟೈಮ್ 2:15. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ 2:15ಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು. ಸೊ ಇವತ್ತಿನ ಪ್ಲ್ಯಾನ್ ಇರೋದು ಮ್ಯಾಗ್ನೆಟಿಕ್ ಹಿಲ್ಲು, ಕಾರ್ದುಂಗ್ಲಾ ಮತ್ತು ಸಂಗಮ್ ನೋಡೋಣ ಅಂತ. ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನೋಡ್ಬೇಕು ಯಾವ್ಯಾವ ಜಾಗನ ಕವರ್ ಮಾಡ್ಬೋದು ಇವತ್ತು ಅಂದ್ಬಿಟ್ಟು. ನೋಡೋಣ ಬನ್ನಿ. ನೋಡ್ರಿ ವ್ಯೂ ಹೆಂಗಿದೆ. ಸೊ ಇದು ಲೇಯಿಂದ ಕಾರ್ದುಂಗ್ಲಾ ಹೋಗೋ ರೂಟಲ್ಲಿರೋದು ಜಾಗ. ನೀವು ಎಲ್ಲೇ ಬಂದರೂ ಒಳ್ಳೆ ಸೀನರಿ ನಿಮಗೆ. ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತಿದ್ದಂಗೆ ಸ್ನೋ ಸ್ಟಾರ್ಟ್ ಆಗುತ್ತೆ. ಲೇಯಲ್ಲಂತೂ ಇವಾಗ ಸ್ನೋ ಇಲ್ಲ. ಸೊ ಇಲ್ಲಿ ಲೋಕಲ್ ತನಕ ಕೇಳಿದವಾಗ ಸ್ನೋಫಾಲ್ ಆಗಿ ತುಂಬ ದಿನ ಆಯಿತು ಅಂತ ಹೇಳಿದ್ರು. ಬಟ್ ನಮಗೆ ಇದರಲ್ಲಿ ಸ್ನೋ ಸಿಗುತ್ತೆ ಕಾರ್ದುಂಗ್ಲಾ ಅಲ್ಲಿ. ನೋಡಿ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಏನಾಗಿದೆ ಅಂದರೆ ಈ ಹೆಲ್ಮೆಟ್ಟು ರೆಂಟಲ್ಲಿ ತೊಗೊಂಡಿರೋದು ನಾನು. ಬೈಕ್ ತೊಗೊಂಡೋವಾಗ ಬೈಕ್ ಜೊತೆ ಕೊಟ್ಟರು. ಕ್ಯಾಮ್ರಾ ಕರೆಕ್ಟಾಗಿ ಅಂದರೆ ಮೌಂಟ್ ಮಾಡಿದ್ದೀನಿ, ಕರೆಕ್ಟಾಗಿ ನಿಲ್ತಾ ಇಲ್ಲ. ಒಂದೇನಂದರೆ ನಾನು ಹಿಮಾಲಯನ್ನ ಚೇಂಜ್ ಮಾಡಿ ತುಂಬ ಒಳ್ಳೆಯದಾಯಿತು. ಯಾಕಂದರೆ ಸಿಟ್ಟಿಂಗ್ ಪೋಸ್ಚರ್ ಇದರಲ್ಲಿ ತುಂಬ ಚೆನ್ನಾಗಿದೆ ಮೀಟಿಯೋರಲ್ಲಿ. ಸೊ ತುಂಬ ಕಂಫರ್ಟಬಲ್ ಅನಿಸುತ್ತೆ ಹಿಮಾಲಯನ್ಗಿಂತ. ಒಂದೇನಾದ್ರು ಸ್ವಲ್ಪ ಆಫ್ ರೋಡಿಂಗ್ ಥರ ಏನಾದರೂ ಒಂದು ಟೆರೈನ್ ಬಂತು ಅಂದರೆ ಅಲ್ಲಿ ಕಷ್ಟ ಆಗ್ಬೋದು. ಬಟ್ ಅದು ಬಿಟ್ಟು ರೈಡಿಂಗ್ ಪೋಸ್ಚರು, ಸಿಟ್ಟಿಂಗ್ ಪೋಸ್ಚರು, ಕಂಫರ್ಟು ಎಲ್ಲ ಮೀಟಿಯೋರಲ್ಲಿ ಚೆನ್ನಾಗಿದೆ ಹಿಮಾಲಯಗಿಂತ. ಮತ್ತು ಈ ಬೈಕ್ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. -8 ಡಿಗ್ರಿ ಇದೆ ಗುರು ಇವಾಗ ಟೆಂಪ್ರೇಚರು. ತುಂಬ ಅಂದರೆ ತುಂಬ ಚಳಿ ಇದೆ. ನೀವು ರೈಡಿಂಗ್ ಗೇರ್ಸ್ ಹಾಕೊಂಬಂದರೆ ಒಳ್ಳೆಯದು ಸೇಫ್ಟಿಗೆ. ಮತ್ತು ಇನ್ನೊಂದೇನೆಂದರೆ ರೈಡಿಂಗ್ ಗ್ಲೌಸಲ್ಲಿ ನೀವು ಬೈಕ್ ಓಡ್ಸೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಕೈ ಫುಲ್ಲು ಕೋಲ್ಡಾಗಿ ನಮ್ಮ ಥರ ಫೀಲ್ ಆಗುತ್ತೆ. ಸೊ ನಾನು ವಿಂಟರ್ ಗ್ಲೌಸ್ ಯೂಸ್ ಮಾಡ್ತಾಯಿದ್ದೀನಿ. ಇದರೊಳಗೆ ಇನ್ನೊಂದು ಲೈನರ್ ಹಾಕಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ನನಗೆ ಇವಾಗ
ನನ್ನ ಕೈಯೆಲ್ಲ ವಾಮ್ ಅಂತ ಅನ್ನಿಸ್ತಾ ಇದೆ. ವಾಮ್ ಅಲ್ಲ, ಅಂದರೆ ಒಂದು ನಾರ್ಮಲ್ ಟೆಂಪ್ರೇಚರಲ್ಲಿದೆ. ಇವತ್ತು ನಾನು ಹೇಳಿದ್ನಲ್ಲ ಲೈನರ್ಸ್ ಎಲ್ಲ ವಾಶ್ರೂಮಲ್ಲಿ ಕೆಳಗೆ ಬಿದ್ದು ಕಂಪ್ಲೀಟಾಗಿ ಒದ್ದೆ ಆಗೋಗಿತ್ತು ಅಂತ. ಸೊ ಇಲ್ಲೇ ಲೋಕಲಲ್ಲಿ ಒಂದು ಡೆಕತ್ಲಾನ್ ಇತ್ತು ಲೋಕಲ್ ಮಾರ್ಕೆಟಲ್ಲಿ. ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದಾಯಿತು. ಒಂದು ಇನ್ನರ್ ಲೈನರ್ ಗ್ಲೌಸ್ ಕೂಡ ತೊಗೊಂಡೆ ಇಲ್ಲಿ, 150 ರುಪೀಸ್ ಏನೋ ಆಯಿತು. ಆ ಗ್ಲೌಸ್ ಹಾಕ್ಕೊಂಡು ಅದ್ರ ಮೇಲೆ ಈ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅಷ್ಟೇನು ನನಗೆ ಕೋಲ್ಡ್ ಅನ್ನಿಸ್ತಾ ಇಲ್ಲ. ಬಟ್ ನೆನ್ನೆ ಎಲ್ಲ ನನಗೆ ನನ್ನ ಕೈನ ಹಿಂಗೆ ಫೋಲ್ಡ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ ಬೈಕ್ ಓಡಿಸ್ಬೇಕಾದ್ರೆ. ನೋಡಿ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಕರ್ದಂಗ್ಲಾಗೆ, ಯಾಕಂದರೆ ಇದು ಹೈ ಆಲ್ಟಿಟ್ಯೂಡಲ್ಲಿ ಇದೆಯಲ್ಲ. ಸೊ ನೀವು ಇಲ್ಲಿ ವಿಂಟರಲ್ಲಿ ಏನಾದ್ರು ಬರ್ತೀರಾ ಅಂದರೆ ಎಲ್ಲ ಥರದ ಪ್ರಿಕಾಷನ್ಸು ತೊಗೊಂಡು ಬನ್ನಿ. ರೈಡಿಂಗ್ ಗೇರ್ಸು, ಲೈನರ್ಸು, ಯಾವುದೇ ಥರ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಏನೇ ಇದ್ದರೂ ಹುಷಾರಾಗೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ವೆದರ್ ತುಂಬ, ಟೆಂಪ್ರೇಚರ್ ತುಂಬ ಕಮ್ಮಿ ಇರುತ್ತೆ ಡಿಸೆಂಬರ್, ಜಾನು, ಫೆಬ್ರಲ್ಲಿ. ಮಾರ್ಚಿಂದ ಸ್ವಲ್ಪ ಓಕೆ ಥರ ಇರುತ್ತೆ. ನಾವು ಹೋಗಿದ್ವಲ್ಲ ಲಾರ್ಡ್ ಬುದ್ಧ ಸ್ಟ್ಯಾಚು, ಇಲ್ಲಿಂದ ಕಾಣಿಸ್ತಾ ಇದೆ. ಇಲ್ಲಿ ಅರ್ಧಂಬರ್ಧ ಟಾರ್ ರೋಡ್ ಇದೆ, ಇನ್ನು ಅರ್ಧಂಬರ್ಧ ಮಡ್ ರೋಡು. ಎಷ್ಟು ಧೂಳು ಬರುತ್ತಂದರೆ ನೀವು ಬೈಕ್ ಓಡಿಸ್ಬೇಕಾದ್ರೆ ಕಂಪ್ಲೀಟಾಗಿ ಫೇಸ್ ಎಲ್ಲ ಕವರ್ ಮಾಡ್ಕೊಂಡಿರ್ಬೇಕು. ಸೊ ಇಲ್ಲೊಂದು ಕಡೆ ನಿಂತಿದ್ದೀವಿ, ನಾವು ರೋಡ್ ರೆಡಿ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಇನ್ನು ನೋಡಬೇಕು. ಸೊ ಫೈನಲಿ ರೂಟ್ ಕ್ಲಿಯರ್ ಆಯಿತು ನಮ್ಮದು. ಸೊ ವಾಪಸ್ ಹೊರಟಿದ್ದೀವಿ. ಗೋನ್ಪಾ ಲೇ ವ್ಯೂ ಪಾಯಿಂಟ್ ನೋಡಿ, 13,000 ಫೀಟ್ ಅಬವ್ ಸಿ ಲೆವೆಲ್ ಇದ್ದೀವಿ ನಾವು. ನೋಡಿ ವ್ಯೂ ನೋಡಿ ಹೆಂಗಿದೆ. ಈ ವ್ಯೂ ಪಾಯಿಂಟ್ ಹೆಸರು ಬಂದು ಗೋನ್ಪಾ ಲೇ ವ್ಯೂ ಪಾಯಿಂಟ್. ನೋಡಿ ಅಲ್ಲೆಲ್ಲ ದೂರದಲ್ಲಿ ಸ್ನೋ ಕಾಣಿಸ್ತಾ ಇದೆ. ಇವಾಗ ಆಲ್ಮೋಸ್ಟ್ ಅಲ್ಲೇ ಹತ್ತಿರ ಹೋಗ್ತೀವಿ, ಕಾರ್ದಂಗ್ಲಾ ಕ್ರಾಸ್. ಸೊ ಸ್ನೋ ಎಲ್ಲ ಕಾಣಿಸುತ್ತೆ ನಮಗೂ. ನಿನ್ನೆ ನಾವು ಹೋಗಿದ್ವಲ್ಲ ಲಾರ್ಡ್ ಬುದ್ಧ ಸ್ಟ್ಯಾಚು, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ತುಂಬ ನ್ಯಾರೋ ರೋಡ್ಸ್ ಇಲ್ಲಿ, ತುಂಬ ಹುಷಾರಾಗಿರಬೇಕು. ನೋಡಿ ಹೆಂಗಿದೆ. ಸೊ ನೀವು ಹೋಗ್ತಾ ಅಂದರೆ ತುಂಬ ಈ ಥರ ರೋಡೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಲ್ಯಾಂಡ್ ಸ್ಲೈಡು ಅದು ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ಲ. ಸೊ ಈ ಥರ ನಿಮಗೆ ಯಾವಾಗಲೂ ರೋಡ್ ಈ ಥರ ರೆಡಿ ಮಾಡ್ತಾ ಇರ್ತಾರೆ. ಈ ರೋಡ್ ಹೆಂಗಿದೆ ಇಲ್ಲಿ.
ರೋಡ್ ನೋಡಿ ಹಿಂಗಿದೆ. ಸ್ನೋಗೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಸ್ನೋ ಕಾಣಿಸ್ತಾ ಇದೆ ಅಲ್ಲಿ. ಇನ್ನು ಸ್ವಲ್ಪ ಟಾಪ್ಗೆ ಹೋಗ್ತಿದ್ದಂಗೆ ನಮಗೆ ಇನ್ನೂ ಜಾಸ್ತಿ ಸ್ನೋ ಕಾಣಿಸುತ್ತೆ, ಇನ್ನೂ ಜಾಸ್ತಿ ಚಳಿ ಆಗುತ್ತೆ. ಸ್ನೋ ನಾವು ಲೇಕ್ ಬಂದವಾಗ ಸ್ವಲ್ಪ ಡಿಸಪಾಯಿಂಟ್ ಆದ್ವಿ, ಸ್ನೋ ಇಲ್ಲ ಅಂದ್ಬಿಟ್ಟು. ಸೊ ಇವಾಗ ಸ್ವಲ್ಪ ದೂರ ಬರ್ತಿದ್ದಂಗೆ ಕಾರ್ದುಂಗ್ಲಾ ಆನ್ ದ ವೇ ಬರ್ತಿದ್ದಂಗೆ ಸ್ನೋ ಕಾಣಿಸ್ತು. ಆ್ಯಕ್ಚುಲಿ ಲೋಕಲ್ಸು ಕಾರ್ದುಂಗ್ಲಾಗೆ ಹೋಗೋಕ್ಕಾಗಲ್ಲ, ನೀವು ಮೇಲೆ ಹೋಗ್ತಿದ್ದಂಗೆ ತುಂಬ ಸ್ನೋ ಇರುತ್ತೆ ಅಂತ ಹೇಳಿದ್ರು. ಬಟ್ ಆದರೂ ರಿಸ್ಕ್ ತೊಗೊಂಡು ಹೋಗೋಣ ಅಂತ ಬಂದ್ವಿ ನಾವು. ನೋಡಿ ಇದು ವಾಟರ್ ಸ್ಟ್ರೀಮ್ ಅನಿಸುತ್ತೆ, ಯಾವ ಥರ ಫ್ರೀಸ್ ಆಗಿದೆ ನೋಡಿ. ಪಾಪ ನೋಡಿ, ಇದೆ ಸ್ಟ್ರೀಮು, ಫುಲ್ ಐಸ್ ಆಗ್ಬಿಟ್ಟಿದೆ. ನೋಡಿ ರೋಡ್ ಮೇಲೆ ಈ ಥರ ಐಸ್ ಇರುತ್ತೆ. ಈ ಥರ ಜಾಗಗಳಲ್ಲಿ ತುಂಬ ಇರಬೇಕು, ತುಂಬ ಡೇಂಜರ್ ಈ ಜಾಗ ಎಲ್ಲ. ಹೋಗ್ತಾ ಎಷ್ಟು ಚಳಿ ಆಗ್ತಿದೆ ಅಂದರೆ, ನಾವು ಒಳಗೆ ಎಷ್ಟೇ ವಿಂಟರ್ ಲೈನರ್ಸ್ ಹಾಕಿದ್ರು ಚಳಿ ಅನಿಸುತ್ತೆ, ಎಸ್ಪೆಷಲಿ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ. ನನ್ನ ಫಿಂಗರ್ಸ್ನ ಮರ್ಚೋಕ್ಕಾಗ್ತಾಯಿಲ್ಲ, ಅಷ್ಟು ಕೋಲ್ಡ್ ಇದೆ. ರೋಡ್ ಸೇಫ್ಟಿ ರೂಲ್ಸ್ ಆರ್ ಯುವರ್ ಬೆಸ್ಟ್ ರೂಲ್ಸ್ ಫಾಲೋ ಮಾಡಿ ಸೇಫಾಗಿ ಹೋಗಿ ಅಂತ ಹೇಳ್ತಿದ್ದಾರೆ. ಜನನೇ ಇಲ್ಲ ಗುರು, ಅಲ್ಲೋ ಇಲ್ಲೋ ಒಂದೊಂದು ಬೈಕ್ಗಳು ಸಿಗ್ತಾ ಇದ್ದಾವೆ ಅಷ್ಟೇ. ಕಾರ್ಗಳು ಜಾಸ್ತಿ ಇದ್ದಾವೆ, 4 ವೀಲರು.
ಟೂ ವೀಲರ್ಸ್ ನಾವು ಜಾಸ್ತಿ ನೋಡಲೇ ಇಲ್ಲ ಅವಾಗಲಿಂದ. ಒಂದು 2-3 ಬೈಕ್ ನೋಡಿದ್ವಿ ಅಷ್ಟೇ. ನೋಡಿ ಇಲ್ಲಿ ರೋಡ್ ಮೇಲೆಲ್ಲ ಐಸ್ ಆಗಿದೆಯಲ್ಲ, ಸೊ ಇದೇ ಕಾರಣಕ್ಕೇ ಲೋಕಲ್ಸ್ ಹೋಗಬೇಡಿ ಅಂತ ಹೇಳಿದ್ದು. ಇಲ್ಲಿ ಯಾರು ಟೈರ್ ಸ್ಲಿಪ್ ಆಗಿ ಬೈಕ್ ಏನಾದ್ರು ಬಿತ್ತು ಅಂದರೆ ಕೈ ಕಾಲು ಮೂಳೆ ಎಲ್ಲ ಮುರಿದೋಗುತ್ತೆ. ಯಾಕಂದರೆ ಈ ಟೆಂಪ್ರೇಚರಲ್ಲಿ ಬಾಡಿ ಬೇರೆ ವಾರ್ಮ್ ಆಗಿರೋಲ್ಲ, ಸೊ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ. ಆ್ಯಕ್ಚುಲಿ ಲೇಯಿಂದ ಕಾರ್ದುಂಗ್ಲಾ ಬಂದು ಒಂದು 30-40 ಕಿಲೋಮೀಟರ್ ಇದೆ, ಓಕೆನಾ. ನಾವು ತುಂಬ ದೂರ ಅನಿಸ್ತಾ ಇದೆ, ಯಾಕಂದರೆ ಇದು ನಾರ್ಮಲ್ ನಾವು ಹೈವೇಲಿ ಹೋಗೋ ಥರ ಅಲ್ಲ ಅಲ್ವಾ. ಸೊ ಮೌಂಟೇನ್ಸ್ ಮೇಲೆ ಹೋಗ್ತಾ ಇರ್ತೀವಿ, ಇದೇ ಇಷ್ಟೊತ್ತು ತಗೊತಾ ಇದೆ. ಇನ್ನು ನಾವು ಕಾರ್ಗಿಲ್ಗೆ ಹೋಗೋಷ್ಟಕ್ಕೆ ತುಂಬ ಟೈಮ್ ಆಗೋಗುತ್ತೆ. ಕಾರ್ಗಿಲ್ ನಾಳೆ ಪ್ಲ್ಯಾನ್ ಇದೆ ನಮ್ಮದು. ಸೊ ಇವಾಗ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಸೌತ್ ಪುಲು ಚೆಕ್ ಪೋಸ್ಟ್ ಅಂತ ಇದು. ಇಲ್ಲಿಂದ ಇನ್ನೆಷ್ಟು ದೂರ ಇದೆ ನೋಡಬೇಕು. ಇಲ್ಲೆಲ್ಲ ಯಾವ ಥರ ಇದೆ ನೋಡಿ ಸ್ನೋ. ಒಂದು ಚಿಕ್ಕ ಹಳ್ಳಿ ಥರ ಇದೆ, ಒಂದು 4-5 ಮನೆ ಇದೆ. ನೋಡಬೇಕು ಮುಂದೆ ಸ್ವಲ್ಪ ತಿನ್ನೋಕ್ಕೆ ಏನಾದ್ರು ಸಿಗ್ಬೋದು ಅನಿಸುತ್ತೆ. ಚೆಕ್ ಪೋಸ್ಟಿಂದ ಮುಂದೆ ಅಲೋ ಮಾಡಲ್ಲ ಅಂತ ಇದ್ದಾರೆ, ಯಾಕಂದರೆ ಕಂಪ್ಲೀಟಾಗಿ ಬ್ಲ್ಯಾಕ್ ಐಸ್ ಇದೆಯಂತೆ ಮೇಲೆ. ಸೊ ಅಲ್ಲಿ ತುಂಬ ಕೋಲ್ಡ್ ಇದೆ, ತುಂಬ ಹೈ ಆಲ್ಟಿಟ್ಯೂಡು, ನಿಮಗೆ ಕೈ ಕಾಲು ಅಲ್ಲಾಡ್ಸೋಕ್ಕೂ ಆಗಲ್ಲ ಅಂತ ಇದ್ದಾರೆ. ಸೊ ನೋಡಬೇಕು ಇಲ್ಲಿಂದ ಜೀಪ್ ತೊಗೊಂಡೋಗೋ ಫೆಸಿಲಿಟಿ ಏನಾದ್ರು ಸಿಕ್ತು ಅಂದರೆ ಅದೇ ಮಾಡ್ತೀವಿ. सर जी जीप मिलेगा इधर से? कोई अगर लिफ्ट देगा ले जाओ जाओ। अच्छा गाड़ी आएगा, खाली गाड़ी आएगा। अच्छा उसको बोला हमको वहाँ तक लिफ्ट छोड़ो। हाँ फिर वहाँ से गाड़ी आएगी तो ऊपर आ जाओ, अब जा सकते हैं। हाँ आप कल भी नहीं मिलेगा ना, अभी टाइम हो गया है। वहाँ से मत में अलाउ करता है इनको, इसको अप्रैल से लेकर ನೋಡೋಣ ಏನು ಮಾಡೋದಂತ. ಇಲ್ಲಿಂದ ಯಾವ್ದಾದ್ರು ಜೀಪ್ ಬಂತು ಅಂದರೆ ಅವ್ರನ್ನ ಕೇಳಿ ಕರ್ಕೊಂಡೋಗ್ತಾರೆ ಆಮೇಲೆವರೆಗೂ ಅಂತ, ಕರ್ಕೊಂಬರ್ತಾರೆ ಅಂತ. ಅವ್ರು ಒಪ್ಕೊಂಡ್ರೆ ಬೈಕ್ನ ಇಲ್ಲೇ ಬಿಟ್ಟು ಹೋಗಿ ಜೀಪಲ್ಲಿ ಅಂತಿದ್ದಾರೆ. ಸೊ ಚೆಕ್ ಪೋಸ್ಟಿಂದ ಮುಂದೆ ಅಲೋ ಮಾಡ್ತಾಯಿಲ್ಲ ಬೈಕಲ್ಲಿ, ಯಾಕಂದರೆ ಫುಲ್ ಬ್ಲ್ಯಾಕ್ ಐಸ್ ಇದೆ ಅಂತ ಮೇಲೆ, ತುಂಬ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ, ಕಾರ್ ರೆಂಟ್ ಮಾಡ್ತಾಯಿದ್ದೀವಿ. ಕಾರ್ ರೆಂಟ್ ಅಂದರೆ ಟ್ಯಾಕ್ಸಿ ಥರ. ಸೊ ಮೇಲೆ ಕರ್ಕೊಂಡೋಗಿ ಕಾರ್ದುಂಗ್ಲಾ ಬಂದು ಇಲ್ಲೇ ಚೆಕ್ ಪೋಸ್ಟ್ ಹತ್ರ ಬಿಡ್ತಾರೆ. ಸೊ ಬೈಕೆಲ್ಲ ನಾವು ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಬೈಕ್ ನೀವು ಇಲ್ಲೇ ನೋಡ್ತಾ ಇರ್ಬೋದು ನೋಡಿ, ಹೆಂಗಿದೆ ಐಸಲ್ಲಿ. ಈ ಥರ ಪೂರ್ತಿ ರೋಡು ಇದೇ ಥರ ಐಸಿಂದ ಕವರ್ ಆಗಿರುತ್ತೆ. ಸೊ ಅವ್ರ ಸೇಫರ್ ಸೈಡ್ ಕಾರಲ್ಲಿ ಹೋಗ್ತಾಯಿದ್ದೀವಿ. ಒಂದು ಅಮೌಂಟ್ಗೆ ಒಪ್ಕೊಂಡು ಮೇಲೆ ಕರ್ಕೊಂಡೋಗಿ ವಾಪಸ್ ಇಲ್ಲಿವರೆಗೂ ಕರ್ಕೊಂಡ್ಬಂದುಬಿಡ್ತಾರೆ. ಹಾಂ ನೋಡಿ, ಈ ಕಾರಲ್ಲಿ ಹೋಗ್ತಾರೆ ನಾವು. ಅಲ್ಲಿ ಮಿಡಲಲ್ಲಿ ಇದೆಯಲ್ಲ 2 ಬೆಟ್ಟದ ಮಧ್ಯ, ಅದೇ ಕಾರ್ದುಂಗ್ಲಾ. ಕಾರಲ್ಲಿ ಹೊಟ್ಟಿದ್ದೀವಿ ಗುರು.
ಜಾಗದಲ್ಲಿ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೈಕಲ್ಲಿ ಬಂದರೆ. इधर आगे भी है, वो तो क्यों छोड़ा, इधर से इधर शो करता है, इंसान को शो कर देगा ना, जिससे कि आप पीछा दिए ಬ್ಲ್ಯಾಕ್ ಐಸ್ ನೋಡಿ. ಇದಕ್ಕೆ ಅವರು ಬೈಕ್ ಅಲೋ ಮಾಡಲಿಲ್ಲ. ಸರಿಗಿಲ್ಲ ಇಲ್ಲಿ. ನೋಡಿ ಖರ್ದುಂಗ್ಲಾ ಸೆಕೆಂಡ್ ಟಾಪ್ ಆಫ್ ದ ವರ್ಲ್ಡ್. ಇದು ಆಲ್ಟಿಟ್ಯೂಡ್ ಬಂದು 17,982 ಫೀಟ್ ಇದೆ. ಸುತ್ತಮುತ್ತ ಎಲ್ಲೇ ನೋಡಿದ್ರು ಸ್ನೋ. ಇದೆಲ್ಲ ಆರ್ಮಿ ಕ್ಯಾಂಪ್ ಅನ್ಸುತ್ತೆ. ಇದೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ, ನಾವು ಒಳಗೆ ಹೋಗಂಗಿಲ್ಲ. ಹಿಂಗಿದೆ ನೋಡಿ ವಿಂಟರ್ ಖರ್ದುಂಗ್ಲಾ. ಬಟ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನೀವು ಬೈಕಲ್ಲಿ ಬರೋಂಗಿದ್ರೆ ವಿಂಟರ್ ಸೀಸನಲ್ಲಿ ಟಾಪ್ವರೆಗೂ ಬಿಡಲ್ಲ ನಿಮ್ಮನ್ನ. ಸೊ ನೋಡ್ಕೊಂಡು ಬನ್ನಿ. ನಾವು ವಿಂಟರಲ್ಲೇ ಬರಬೇಕು, ಸ್ನೋ ನೋಡಬೇಕು ಅಂತ ಬಂದ್ವಿ. ಸೊ ನೀವು ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡಿ. ನೋಡಿ ಖರ್ದುಂಗ್ಲಾಯಿಂದ ರಿಟರ್ನ್ ಬರಬೇಕಾದ್ರೆ ಫಾಕ್ಸ್ ಕಾಣಿಸ್ತೆ ನಮಗೆ. इसको क्या कहते हैं सर जी? हिमालयन फॉक्स.
ಬಗ್ಗೆ ನೋಡಿ ಹೋಯ್ತು. ಟೇಕ್ ಫೋಟೋ ಬ್ರೋ. Bro, click the photo also. ಯಾ ಐ ಆಮ್ ಟೇಕಿಂಗ್. ಸೊ ಖರ್ದುಂಗ್ಲ ನೋಡ್ಕೊಂಡು ವಾಪಸ್ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಇಲ್ಲಿಂದ ನಮ್ಮ ಬೈಕ್ಗಳನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಕತ್ಲಾಗ್ತಾ ಇದೆ, ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲಿಂದ ಲೇಗ್ ಹೋಗೋ ಅಷ್ಟೊತ್ತಿಗೆ 1 ಅವರ್ ಬೇಕು. ಓಕೆ ಬನ್ನಿ ಹೋಗೋಣ.